ಜಲಾಶಯ ಅತಿ ಹೆಚ್ಚು ಮಳೆಯಾಗಿರುವುದರಿಂದ ಮಲೆನಾಡಿನ ಅತಿ ಹೆಚ್ಚು ಮಳೆಯಾಗಿರುವುದರಿಂದ ತುಂಗಭದ್ರಾ ಜಲಾಶಯ ಸುಮಾರು 1.5 ಲಕ್ಷಕ್ಕೂ ಹೆಚ್ಚು ಬರ್ತಾ ಇದೆ. ಇದೇ ಸಂದರ್ಭದಲ್ಲಿ ಜಲಾಶಯದ 1633 ಟಿಎಂಸಿ ಮಾತ್ರ ಸಂಗ್ರಹವಾಗುತ್ತಿದೆ. ಆ ಒಂದು ಸಂದರ್ಭದಲ್ಲಿ ನೀರಾವರಿ ಅಧಿಕಾರಿಗಳು 1,25,000ಕ್ಕೂ ಕ್ಯೂಸೆಕ್ ನೀರು ನದಿಗೆ ಮುಖಾಂತರ ಹೊರಗಡೆ ಬಿಡುತ್ತಿದ್ದಾರೆ. ಆ ಒಂದು ಸಂದರ್ಭದಲ್ಲಿ ಅತಿ ಹೆಚ್ಚು ಮೇಲ್ಭಾಗದಲ್ಲಿ ಮಳೆ ಆಗುವುದರಿಂದ ಇನ್ನು ಅತಿ ಹೆಚ್ಚು ನೀರಿರಿಸುವ ಸಾಧ್ಯತೆ ಇದೆ. ಇದೇ ಸಂದರ್ಭದಲ್ಲಿ ಸಂಚಾರ ಸೇತುವೆ ಕಂಪ್ಲಿ ಮತ್ತು ಗಂಗಾವತಿ ಸೇತುವೆ ನೀರಿನಲ್ಲಿ ಮುಳುಗಡೆಯಾಗಿದೆ. ಸುಮಾರು 63 ವರ್ಷಗಳಿಂದ ನಿರ್ಮಾಣಗೊಂಡಿರತಕ್ಕಂತಹ ಈ ಸೇತುವೆ ಬಹುತೇಕ ಹಳೆಯದಾಗಿದ್ದರಿಂದ ಈ ಸೇತುವೆಯನ್ನ ಪುನರ್ ನಿರ್ಮಾಣ ಮಾಡಬೇಕೆಂದು ರೈತರ ಒತ್ತಾಯ. ಈ ಸಂದರ್ಭದಲ್ಲಿ ನಾರಾಯಣಪ್ಪ ರೈತ ಮುಖಂಡರು, ಶರಣಪ್ಪ ದೊಡ್ಮನಿ, ಶಫಿ, ಗಂಗಾವತಿ ಕಾರ್ಯಾಧ್ಯಕ್ಷರು, ಗುರುರಾಜ್ ಹಡಪರ್, ಕಾಟಗಿ ಹಾಗೂ ಹಲವು ಜನ ಭಾಗಿಯಾಗಿದ್ದರು. ಈ ಸಂದರ್ಭದಲ್ಲಿ ಸಂಚಾರ ಸ್ಥಗಿತವಾಗಿದ್ದು ಪೊಲೀಸ್ ಇಲಾಖೆ ಭದ್ರತೆ ನೀಡಿದ್ದಾರೆ. ರೈತರಿಗೆ ಬಹಳಷ್ಟು ತೊಂದರೆಯಾಗಿದ್ದು ಈ ಸೇತುವೆಯನ್ನ ನಿರ್ಮಾಣ ಮಾಡಬೇಕೆಂದು ಸರ್ಕಾರಕ್ಕೆ ಒತ್ತಾಯವನ್ನ ಮಾಡುತ್ತಿದ್ದೇವೆ. ವರ್ಷ ಕೂಡ 1.5 ಲಕ್ಷ ಕ್ಯೂಸೆಕ್ಸ್ ಒಂದು ತಿಂಗಳ ಪರ್ಯಂತರವಾಗಿ ಹರಿತಾ ಇದೆ. ಕರ್ನಾಟಕ ರಾಜ್ಯದ ಮುಖಾಂತರ ಇವತ್ತು ಆಂಧ್ರ ಪ್ರದೇಶದ ಮತ್ತು ತೆಲಂಗಾಣಕ್ಕೆ 3 ರಾಜ್ಯಗಳಿಗೆ ಹರಿದು ಹೋಗ್ತಕ್ಕಂಥ ಈ ನದಿಯಿಂದ ಲಕ್ಷಾಂತರ ಹೆಕ್ಟೇರ್ ಪ್ರದೇಶಗಳಿಗೆ ರೈತರಿಗೆ ಅನುಕೂಲ ಆಗುವ ನಿಟ್ಟಿನಲ್ಲಿ ಈ ಒಂದು ಜಲಾಶಯದ ನೀರು ಹರಿದು ಹೋಗ್ತಾ ಇದೆ. ಯಾಕಂದ್ರೆ ಕಳೆದ ಸರ್ಕಾರ ಜಲಾಶಯಗಳನ್ನು ಮಾಡ್ತು ಅಂತ ಹೇಳಿದ್ರು. ಆದ್ರೆ ಇಲ್ಲಿರ್ತಕ್ಕಂಥ ಜಲಾಶಯದಲ್ಲಿ ಹೂಳು ತುಂಬಿರೋದ್ರಿಂದ ಇವತ್ತು ನವಲಿ ಸಮಾನಾಂತರ ಜಲಾಶಯವನ್ನು ಇವತ್ತು ಸರ್ಕಾರ 1,000 ಕೋಟಿ ರೂಪಾಯಿ ಅನುದಾನವನ್ನು ಇಟ್ಟಿದ್ದಾರೆ. ಆದ್ರೆ ಯಾವುದೇ ರೀತಿಯಿಂದ ಪ್ರಯೋಜನ ಇಲ್ಲ. ಈ ಭಾಗದ ಸುಮಾರು ಲಕ್ಷಾಂತರ 24,000 ಲಕ್ಷ ಹೆಕ್ಟೇರ್ ಪ್ರದೇಶಕ್ಕೆ ಈ ಒಂದು ತುಂಗಭದ್ರಾ ಜಲಾಶಯ ಇವತ್ತು ತವರಿನ ಮನೆ ಆಗಿದೆ. ಯಾಕಂದ್ರೆ ರಾಜ್ಯದ ಏಕೈಕ ಬಜೆಟ್ ಈ ರಾಜ್ಯದ ಬಜೆಟ್ ಇವತ್ತು ಕಾಲು ಗಾತ್ರ ಈ ಒಂದು ಜಲಾಶಯದ ಮಡಿಲಲ್ಲೇ ಬರ್ತಕ್ಕಂಥ ಕೊಪ್ಪಳ, ರಾಯಚೂರು, ವಿಜಯನಗರ ಮತ್ತು ಬಳ್ಳಾರಿ ಜಿಲ್ಲೆಗಳು ಈ ಭಾಗದಿಂದ ಅತಿ ಹೆಚ್ಚು ತೆರಿಗೆ ಹೋಗ್ತಕ್ಕಂಥದ್ದು. ಸರ್ಕಾರ ಈ ಭಾಗದಲ್ಲಿದ್ದ ಲಾಭವನ್ನು ಪಡಿತೈತೆ. ಆದ್ರೆ ಈ ಒಂದು ಕಲ್ಯಾಣ ಕರ್ನಾಟಕ ಭಾಗಕ್ಕೆ ಇವತ್ತು ಸರ್ಕಾರ ಮೀನಮೇಷ ಎಣಿಸ್ತಾ ಇದೆ. ಯಾವುದೇ ಅನುದಾನ ಆದ್ರೆ ಇಲ್ಲಿ ಬಹಳಷ್ಟು ಕುಂಠಿತ ಆಗ್ತಾ ಇದೆ. ಯಾವುದೇ ಸರ್ಕಾರ ಬಂದ್ರು ಈ ಕೂಡಲೇ ಈ ಭಾಗದ ನವಲಿ ಸಮಾನಾಂತರ ಜಲಾಶಯ ಆಗೋದ್ರಿಂದ ಈ ಭಾಗದ ಜನರಿಗೆ ಬಹಳಷ್ಟು ಅನುಕೂಲ ಆಗುತ್ತಾ. ರೈತರಿಗೆ ಅತಿ ಹೆಚ್ಚು ಈ ಭಾಗದಿಂದ ಸರ್ಕಾರಕ್ಕೆ ತೆರಿಗೆ ಹೋಗುತ್ತಾ. ಯಾಕಂದ್ರೆ ಇಲ್ಲಿ ಬಡವರು, ರೈತರು ಮತ್ತು ದಲಿತರ ಮಕ್ಕಳು, ಕಾರ್ಮಿಕರ ಮಕ್ಕಳು ಇವತ್ತು ನಗರದ ಕಡೆ ಗುಳೆ ಹೋಗ್ತಾ ಇದ್ದಾರೆ. ಆ ಒಂದು ತಡಿಬೇಕಂದ್ರೆ ಸರ್ಕಾರಗಳು ಜಲಾಶಯವನ್ನು ನಿರ್ಮಾಣ ಮಾಡ್ಬೇಕಂತೇಳಿ ಒತ್ತಾಯವನ್ನು ಮಾಡ್ತಾ ಇದೆ. ಹಲವು ಬಹುತೇಕ ಇವತ್ತು ಜಲಾಶಯಗಳು ಭರ್ತಿ ಆಗಿದ್ದಾವೆ. ಯಾಕಂದ್ರೆ ಕಳೆದ ವರ್ಷ ವಾಡಿಕೆಯಷ್ಟು ಮಳೆ ಆಗ್ತಾ ಇದ್ದಿಲ್ಲ. ಆದ್ರೆ ಈ ಸಲ ಬಹುತೇಕ ಎಲ್ಲಾ ಜಲಾಶಯಗಳು ಭರ್ತಿ ಆಗಿದ್ದಾವೆ. ಯಾಕಂದ್ರೆ ಇವತ್ತು ಮಲೆನಾಡಿನ ಭಾಗದಲ್ಲಿ ಸಾಕಷ್ಟು ಮಳೆ ಆಗೋದ್ರಿಂದ ಎಲ್ಲಾ ಜಲಾಶಯಗಳು ತುಂಬಿದ್ದಾವೆ. ರಾಜ್ಯದ ಮುಖ್ಯಮಂತ್ರಿಗಳಿಗೆ ಮನವಿ ಮಾಡಿಕೊಳ್ಳೋದಿಷ್ಟೇ, ರಾಜ್ಯದ ಮುಖ್ಯಮಂತ್ರಿಗಳು ಹಲವಾರು ನದಿಗಳಿಗೆ ಮತ್ತು ಡ್ಯಾಮ್ಗಳಿಗೆ ಬಾಗಿನ ಅರ್ಪಣವನ್ನು ಇಟ್ಟುಕೊಂಡಿದ್ದಾರೆ. ಆದ್ರೆ ಈ ಒಂದು ತುಂಗಭದ್ರಾ ಜಲಾಶಯಕ್ಕೆ ಪ್ರಥಮ ಬಾರಿಗೆ ಈ ಸಲ ಮುಖ್ಯಮಂತ್ರಿಗಳು ಬಾಗಿನ ಅರ್ಪಣಕ್ಕೆ ಬರ್ತು ಅಂತ ಹೇಳಿದ್ದಾರೆ. ಆದ್ರೆ ಈ ಭಾಗದ ಜಲಂತ ಸಮಸ್ಯೆಗಳಿದಾವೆ. ಯಾಕಂದ್ರೆ ಈ ತುಂಗಭದ್ರಾ ಜಲಾಶಯದಲ್ಲಿ ಸುಮಾರು 33 ಟಿಎಂಸಿ ಹೂಳನ್ನು ತುಂಬಿದೆ. ಆ ಒಂದು ಹೂಳು ತುಂಬಿದ ಜಲಾಶಯಕ್ಕೆ ಮತ್ತು ಪರ್ಯಾಯವಾಗಿ ನವಲಿ ಸಮಾನಾಂತರ ಜಲಾಶಯದ ಒಂದು ರೈತರೊಂದಿಗೆ ಚರ್ಚೆ ಮಾಡಿ ಬಾಗಿನ ಅರ್ಪಣೆ ಮಾಡ್ಬೇಕಂತೇಳಿ ಸರ್ಕಾರಕ್ಕೆ, ಮುಖ್ಯಮಂತ್ರಿಗಳಿಗೆ ಒತ್ತಾಯವನ್ನು ಮಾಡ್ತಾ ಇದ್ದೀವಿ. ಮಳೆಗಾಲದ ಸಂದರ್ಭದಲ್ಲಿ ಇವತ್ತು ಎಲ್ಲಾ ಜಲಾಶಯಗಳು ಭರ್ತಿ ಆಗಿದ್ದಾವೆ. ಆದ್ರೆ ಈ ಸಂದರ್ಭದಲ್ಲಿ ಇವತ್ತು ಗಂಗಾವತಿ ಮತ್ತು ಬಳ್ಳಾರಿ ಜಿಲ್ಲೆಗೆ ಸೇತುವೆಯನ್ನು ಕಟ್ಟಿರ್ತಕ್ಕಂಥದ್ದು ಕಳೆದ 63 ವರ್ಷಗಳಿಂದ ಇದು ಹಳೆ ಸೇತುವೆ. ಯಾಕಂದ್ರೆ ಇವತ್ತು ಪ್ರತಿ ವರ್ಷ ಕೂಡ ಜಲಾಶಯದಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ 1,20,000, 1,50,000 ಕ್ಯೂಸೆಕ್ ನೀರು ಬಿಟ್ಟಾಗ ಈ ಒಂದು ಸೇತುವೆ ಬಹಳ ಹಳೆದಾಗಿರೋದ್ರಿಂದ ಇಲ್ಲಿರ್ತಕ್ಕಂಥ ಸಂಚಾರ ಸ್ಥಗಿತ ಮಾಡ್ತಾ ಇದ್ದಾರೆ ಜಿಲ್ಲಾಧಿಕಾರಿಗಳು. ಯಾಕಂದ್ರೆ ಕಳೆದ ಸರ್ಕಾರದಲ್ಲಿ 60 ಕೋಟಿ ರೂಪಾಯಿ ವೆಚ್ಚದಲ್ಲಿ ಈಗಾಗಲೇ ಕ್ರಿಯೋಜನೆ ಆಗಿ ಇದನ್ನ ಸರ್ಕಾರದ ಅನುಮೋದನೆ ಕೂಡ ಆಗಿತ್ತು. ಆದ್ರೆ ಇಲ್ಲಿರ್ತಕ್ಕಂಥ ಚುನಾಯಿತ ಪ್ರತಿನಿಧಿಗಳು ತಾರತಮ್ಯದಿಂದ ಇದು ವಿಳಂಬ ಆಗಿ ಇವತ್ತು ನಿರ್ಮಾಣಗೊಳ್ಳಲಾರದಂತೆ ಇವತ್ತು ಈ ಒಂದು ಹಳೆಯದಾಗಿರ್ತಕ್ಕಂಥ ಈ ಒಂದು ಸೇತುವೆಯನ್ನ ಕೈ ಬಿಡ್ತಾ ಇದ್ದಾರೆ. ಈಗ ಮುಂದಿನ ವಾರ ರಾಜ್ಯದ ಮುಖ್ಯಮಂತ್ರಿಗಳು ಜಲಾಶಯಕ್ಕೆ ಬಾಗಿನ ಅರ್ಪಣೆಗೆ ಬರ್ತಾ ಇದ್ದಾರೆ. ಆ ಒಂದು ಸಂದರ್ಭದಲ್ಲಿ ಈ ಒಂದು ಸೇತುವೆ ವಿಚಾರವಾಗಿ ಮಾತಾಡಬೇಕಾಗಿದೆ. ಯಾಕಂದ್ರೆ ಇದು ಬಹುಮುಖ್ಯವಾಗಿರ್ತಕ್ಕಂಥ ಸೇತುವೆ. ಈ ಭಾಗದಲ್ಲಿ
ಮತ್ತು ಕೊಪ್ಪಳ ಜಿಲ್ಲೆ, ರಾಯಚೂರು ಜಿಲ್ಲೆ, ಬಳ್ಳಾರಿ ಮತ್ತು ಚಿತ್ರದುರ್ಗ ಈ ಮಾರ್ಗವಾಗಿ ಬಹುತೇಕ ವಾಹನಗಳು ಸಂಚರಿಸತಕ್ಕಂತ ಈ ಸೇತುವೆಗಳು. ಆದ್ರೆ ಈ ಕೂಡಲೇ ಸರ್ಕಾರ ಇದನ್ನ ಗಮನ ಸೆಳೆದು ಇಲ್ಲಿರ್ತಕ್ಕಂಥ ರೈತರಿಗೆ ಮತ್ತು ಸಾರ್ವಜನಿಕರಿಗೆ ಅನುಕೂಲ ಆಗ್ಬೇಕಂತೇಳಿ ಈ ಒತ್ತಾಯವನ್ನು ಮಾಡೋದ್ರ ಜೊತೆಗೆ ರಾಜ್ಯದ ಮುಖ್ಯಮಂತ್ರಿಗಳು ಮತ್ತು ಜಲಸಂಪನ್ಮೂಲ ಸಚಿವರಾಗಿರ್ತಕ್ಕಂಥ ರಾಜ್ಯದ ಉಪಮುಖ್ಯಮಂತ್ರಿಗಳು ಈ ಕೂಡಲೇ ಈ ವರದಿಯನ್ನು ಪರಿಗಣನೆ ತಗೊಂಡು ಈ ಸೇತುವೆಯನ್ನು ನಿರ್ಮಾಣ ಮಾಡ್ಬೇಕಂತೇಳಿ ಒತ್ತಾಯವನ್ನು ಮಾಡ್ತಾ ಇದೀವಿ. ನಾಡಿನ ಭಾಗದಲ್ಲಿ ಜಲಾಶಯಕ್ಕೆ ಹರಿದು ಬರೋದರಿಂದ ಇವತ್ತೇನು ತುಂಗಭದ್ರಾ ಜಲಾಶಯಕ್ಕೆ ಇವತ್ತು ನದಿ ಮುಖಾಂತರ 1,25,000 ಕ್ಯೂಸೆಕ್ ನೀರು ಹೊರಗಡೆ ಬಿಡ್ತಾ ಇದ್ದಾರೆ. ಪ್ರತಿ ವರ್ಷ ಕೂಡ ಇಂಥ ಮಳೆಗಾಲ ಸಂದರ್ಭದಲ್ಲಿ ಈ ಜಲಾಶಯ ರಸ್ತೆ ಸ್ಥಗಿತ ಆಗುತ್ತಾ. ಇವತ್ತು ಮುಖ್ಯವಾಗಿ ಗಂಗಾವತಿಯಿಂದ ಕಂಪ್ಲಿಗೆ ಹೋಗ್ತಕ್ಕಂಥ ರಸ್ತೆಗಳು ಇವತ್ತು ಸ್ಥಗಿತ ಆಗ್ತಾ ಇದೆ. ಪ್ರತಿ ವರ್ಷ ಕೂಡ ಜಿಲ್ಲಾಡಳಿತ ಮತ್ತು ಪೊಲೀಸ್ ಇಲಾಖೆ ಹರಸಾಹಸ ಮಾಡಿ ಇಲ್ಲಿ ಜನರಿಗೆ ಬಹಳಷ್ಟು ಈ ಸೇತುವೆಯಿಂದ ತೊಂದರೆ ಆಗ್ತಾ ಇದೆ. ಯಾಕಂದ್ರೆ ಕಳೆದ ಸರ್ಕಾರದಲ್ಲಿ ಕೂಡ ಬಜೆಟ್ನಲ್ಲಿ ಘೋಷಣೆ ಮಾಡಿರ್ತಕ್ಕಂಥದ್ದು ಇದುವರೆಗೆ ಸೇತುವೆ ನಿರ್ಮಾಣ ಆಗಿಲ್ಲ. ಕಳೆದ 63 ವರ್ಷಗಳಾದರೂ ಈ ಹಳೆ ಸೇತುವೆ ಜನರಿಗೆ ಈಗಾಗಲೇ ಬಹಳಷ್ಟು ತೊಂದರೆ ಆಗೋದ್ರಿಂದ ಈ ಸೇತುವೆಯನ್ನು ಹೊಸ ನಿರ್ಮಾಣ ಮಾಡಬೇಕು. ಇಲ್ಲಿ ಸಾರ್ವಜನಿಕರು ಕೂಡ ಈ ಪೊಲೀಸ್ ಇಲಾಖೆ ಭದ್ರತೆಗೆ ತಾವು ಕೂಡ ಸಹಕರಿಸಬೇಕು. ಯಾಕಂದ್ರೆ ಜಲಾಶಯ ತುಂಬಿದಲ್ಲಿ ಇಲ್ಲಿ ಯಾವುದೇ ವಾಹನಗಳು ಹೋದಲ್ಲಿ ತೊಂದರೆ ಆಗುತ್ತೆ. ಯಾಕಂದ್ರೆ ಜನಸಾಮಾನ್ಯರಿಗೆ ತೊಂದರೆ ಆದ್ರೆ ಮತ್ತು ನೇರ ಹೊಣೆ ಜಿಲ್ಲಾಡಳಿತ ಆಗುತ್ತೆ ಅಂತೇಳಿ ಸಂದರ್ಭದಲ್ಲಿ ಹೇಳಿ ಇವತ್ತು ಎಲ್ಲರೂ ಈ ಸೇತುವೆ ನಿರ್ಮಾಣ ಆಗಬೇಕಂತೇಳಿ ರಾಜ್ಯದ ಮುಖ್ಯಮಂತ್ರಿಗೆ ಮನವಿಯನ್ನು ಮಾಡಿಕೊಳ್ತಾ ಇದ್ದೀವಿ. ತುಂಗಭದ್ರಾ ಡ್ಯಾಮಿನಿಂದ ಈ ಸೇತುವೆಯು ನಿರ್ಮಾಣ ಆಗಿ 63 ವರ್ಷ ಆಗಿದೆ ಮತ್ತು ಈ ಸೇತುವೆಯು ಇನ್ನೊಂದು ಯಡಿಯೂರಪ್ಪನ ಕಾಲದಲ್ಲಿನೂ ನಿರ್ಮಾಣಕ್ಕೆ ಸರ್ಕಾರದಿಂದ ಅನುಮೋದನೆ ಆಗಿ ಸರ್ಕಾರದ ದುಡ್ಡು ಕೊಡ್ತೀವಿ ಅಂತ ಹೇಳಿದರು. ಆದರೂ ಇದು ಗ್ಯಾರಂಟಿ ಬಂದು ಸರ್ಕಾರ ಎಲ್ಲ ವಿಳಂಬ ಆಗಿದೆ. ಆದ ಕಾರಣ ಮತ್ತು ನವಲಿ ಜಲಾಶಯ ಇದು ಹೂಳು ತುಂಬಿದ ಕಾರಣ ನವಲಿ ಜಲಾಶಯನು ಅದು ಕಾರ್ಯರೂಪಕ್ಕೆ ತರಬೇಕು. ಇಂದಿನ ಸರ್ಕಾರ ಮಾಡಿದಂಥ ಯೋಜನೆಗಳನ್ನು ಮುಂದುವರಿಸಿಕೊಂಡು ಹೋಗ್ಬೇಕೆಂದು ತಮ್ಮಲ್ಲಿ ವಿನಂತಿ.